ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಕೋಟಿ ಮನಸ್ಸಿನ ನೂರು ಕನಸಿನ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಕುಲ ಇಲ್ಲದ ಮನುಕುಲದ ಹೊಸ ಹಾಡ ಬರೆಯುತ್ತೇವ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ. ಸ್ವಾಮಿಗಳು ಆದಂಥ ಸ್ವಾಮಿಯವರೇ, ಈ ಭಾಗದ ಬಹುಮುಖ್ಯ ಕಾಂಗ್ರೆಸ್ಸಿನ ಯುವ ಮುಖಂಡರು, ಸದಾ ಸಮಾಜದ ದೀನ ದಲಿತರಿಗೆ, ಬಡವರ ಸಮಸ್ಯೆಗಳಿಗೆ ಹಗಲಿರುಳು ಸ್ಪಂದನೆ ಮಾಡುವಂಥ ಹಾಪ್ಕಾಮ್ಸ್ನ ನಿರ್ದೇಶಕರೂ ಆದಂಥ, ಹಲವು ಥರದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಶೋಕ್ ಬೇಳೂರವರೇ, ವೇದಿಕೆಯಲ್ಲಿ ನಮ್ಮ ಹಳೆಯ ಒಡನಾಡಿ, ನಮ್ಮ DSSನ ಕಾಲದಿಂದಲೂ ನಮ್ಮ ಒಡನಾಡಿಯ ಹಿರಿಯರಾದಂಥ ನಾರಾಯಣಪ್ಪನವರೇ, ಹಾಗೂ ರವಿಚಂದ್ರ ಅವರೇ, ರಾಮಕೃಷ್ಣ ಅವರೇ, ರಮೇಶ್ ರವರೇ, ಸುರೇಶ್ ರವರೇ, ಅಣ್ಣಪ್ಪ ಕೆಳದಿಪುರ ಅವರೇ, ಮತ್ತು ಬಂದಿರತಕ್ಕಂಥ ಪತ್ರಕರ್ತರಾದಂತಹ ಮನೋಜ್ ಕುಗ್ಬೇರವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಕೆಳದಿಪುರದ ಎಲ್ಲ ಗ್ರಾಮಸ್ಥರೇ, ಕೆಳದಿಪುರ ಮತ್ತು ನನಗೂ ಕೆಲವು ವರ್ಷಗಳ ಸಂಬಂಧ. ಈ ಹಿಂದೆ ಇಲ್ಲೊಂದು ಬಡವರ ಭೂಮಿಯ ವಿಚಾರಕ್ಕೆ ಸಮಸ್ಯೆಯಾದಾಗ ಪತ್ರಕರ್ತನಾಗಿ ನಾನು ಇಲ್ಲಿಗೆ ಆಗಮಿಸಿದ್ದೆ. ತದನಂತರದಲ್ಲಿ ಅಣ್ಣಪ್ಪ ಕೆಳದಿಪುರ ಅವರು DSSನ ಸಂಚಾಲಕರಾಗಿ, ಪತ್ರಕರ್ತರಾಗಿ ನಮ್ಮ ಜೊತೆಗೆ ಒಡನಾಟ ಹೆಚ್ಚಾದ ನಂತರ ಈ ಊರಿನ ಬಾಂಧವ್ಯ ಇನ್ನಷ್ಟು ಹೆಚ್ಚಾಗಿದೆ. ಸ್ನೇಹಿತರೆ, ನೀವು ಬಹಳ ಸಂಭ್ರಮದಿಂದ 2 ದಿನಗಳ ಕಾಲ ಶನೇಶ್ವರ ಸ್ವಾಮಿಯ ಜಾತ್ರೆಯಲ್ಲಿ ಮಿಂದು ಎದ್ದಿದ್ದೀರಾ, ಅನ್ನ ಸಂತರ್ಪಣೆ ಮಾಡಿದ್ದೀರಾ, ನಿಮ್ಮ ಭಕ್ತಿಯನ್ನ ಅರ್ಪಿಸಿದ್ದೀರಾ. ವಾಸ್ತವವಾಗಿ ನಾನು ಇಂಥ ವೇದಿಕೆಗೆ ಬರುವವನಲ್ಲ. ಕಾರಣ ಏನಪ್ಪ ಅಂದರೆ, ನನಗೆ ಕೆಲವು ವಿಚಾರದಲ್ಲಿ ಒಂದಿಷ್ಟು ನನ್ನದೇ ಆದಂಥ ನೀತಿ ನಿಯಮಗಳನ್ನು ಅಳವಡಿಸ್ಕೊಂಡಿದ್ದೀನಿ. ಬರಲು ಬಹಳ ಮುಖ್ಯವಾದ ಕಾರಣ ಈ ಊರಿನ ಜನರು, ಈ ಜನರ ಪ್ರೀತಿ. ಇನ್ನೊಂದು ಮುಖ್ಯವಾಗಿ, ದುಡಿಯುವ ಜನರು ತಮ್ಮ ದೇವರುಗಳನ್ನು ಸೃಷ್ಟಿ ಮಾಡ್ಕೋತಾರೆ. ಇವತ್ತು ಚೌಡಮ್ಮ ಇರ್ಬೋದು, ಭೂತಪ್ಪ ಇರ್ಬೋದು, ಶನೇಶ್ವರ ಇರ್ಬೋದು, ಮಾರಿಕಾಂಬ ಇರ್ಬೋದು, ವನದೇವಿ ಇರ್ಬೋದು, ಇವೆಲ್ಲವೂ ಕೂಡ ಜನಪದರ ದೇವರು. ಈ ಜನಪದರ ದೇವರಲ್ಲಿ ಯಾರೇ ಥರದ ಮಧ್ಯವರ್ತಿಗಳು ಪೂಜೆ ಮಾಡಲಿಕ್ಕಾಗಲಿ ಏನು ಮಾಡಲಿಕ್ಕಾಗಲಿ ಇರೋದಿಲ್ಲ.
ದುಡಿಯುವ ಜನ ತಮ್ಮ ದೇವರನ್ನ ತಾವೇ ಪೂಜೆ ಮಾಡ್ಕೋತಾರೆ. ದುಡಿಯುವ ಜನರ ದೇವರು ಯಾವತ್ತೂ ಕೂಡ ಭಕ್ತರೊಂದಿಗೆ ಸಂವಾದ ಮಾಡ್ತಾರೆ. ದುಡಿಯುವ ಜನ ನೇರವಾಗಿ ದೇವರ ತಾವು ನಂಬಿದ ದೇವರು ಏನೋ ಮಾರಿಕಾಂಬೆ ಇರ್ಬೋದು, ಚೌಡಿ ಇರ್ಬೋದು, ಭೂತಪ್ಪ ಇರ್ಬೋದು, ಶನೇಶ್ವರ ಇರ್ಬೋದು, ಇವೆಲ್ಲದರ ಜೊತೆಗೆ ನಾನೇನು ತಪ್ಪು ಮಾಡಿದ್ದೆ, ನನಗೆ ಯಾಕೆ ಈ ಥರ ಕಷ್ಟ ಕೊಡ್ತಾ ಇದೀಯಾ, ನಾನು ನಿನಗೆ ಎಲ್ಲ ಚೆನ್ನಾಗಿ ನಡ್ಕೊಂಡಿದ್ದೀನಿ, ಈ ರೀತಿ ನೇರವಾಗಿ ದೇವರಿಗೆ ಪ್ರಶ್ನೆ ಮಾಡುವ ಒಂದು ಸ್ವಾತಂತ್ರ್ಯ, ಡೆಮಾಕ್ರಸಿ ಅಂತ ಹೇಳ್ತೀವಿ, ಸ್ವಾತಂತ್ರ್ಯ ದೇವರು ಮತ್ತು ಭಕ್ತರ ನಡುವೆ ಇರುತ್ತೆ. ಹಾಗಾಗಿ ದುಡಿಯುವ ಜನರು ತಮ್ಮ ಬೆವರನ್ನು ಸುರಿಸಿ ಪ್ರತಿದಿನ ಹೊಲಕ್ಕೆ ಹೋಗಿಯೋ, ಕಟ್ಟಿಗೆ ಒಡೆದೋ, ಕಲ್ಲು ಕೆತ್ತಿಯೋ ಅಥವಾ ಇನ್ನೆಲ್ಲೋ ಕೆಲಸ ಮಾಡಿ ಬೆವರನ್ನು ಸುರಿಸಿ ತಮ್ಮ ಜೀವನವನ್ನ ನಡೆಸ್ಕೊಂಡು ಬಂದಿರ್ತಾರೆ. ಹಾಗೆಯೇ ತಮ್ಮ ಆಧ್ಯಾತ್ಮಿಕ ಹಸಿವನ್ನ ನೀಗಿಸಿಕೊಳ್ಳಲು ತಮ್ಮೊಂದಿಗೆ ಸಂವಾದ ಮಾಡುವಂತ ದೇವರುಗಳನ್ನ ದುಡಿಯುವ ಜನ ಸೃಷ್ಟಿ ಮಾಡ್ಕೋತಾರೆ. ನೀವೆಲ್ಲ ಗಮನಿಸಿದ ಹಾಗೆ ದೇವರುಗಳಿಗೆ ಸಾರಥಿ ಗಣಪತಿಗೆ ಇಲಿ, ಇನ್ಯಾರಿಗೋ ಒಬ್ಬರಿಗೆ ನವಿಲು, ಇನ್ಯಾರಿಗೋ ಒಬ್ಬರಿಗೆ ಕುದುರೆ, ಇನ್ಯಾರಿಗೋ ಒಬ್ಬ ದೇವರಿಗೆ ಹಾವು, ಹೀಗೆಲ್ಲ ಬೇರೆ ಬೇರೆ ಥರದ ಸಾರಥಿಗಳು ಇವಾಗ ನಾವೆಲ್ಲ ನೋಡಿದ್ದೀವಿ. ಶನೇಶ್ವರನಿಗೆ ಕಾಗೆ ಸಾರಥಿ, ಕಾಗೆ ಬಳಗ ಅಂತ ನಾವು ಹೇಳ್ತೀವಿ. ಕಾಗೆ ಯಾವತ್ತೂ ಕೂಡ ಹಂಚಿ ತಿನ್ನುವ ಒಂದು ಪಕ್ಷಿ. ದುಡಿಯುವ ಜನನ್ನು ಕೂಡ ಹಾಗೆ ಯಾವತ್ತೂ ಕೂಡ ತಾವು ಒಬ್ಬರೇ ತಿಂದು ತೇಗಬೇಕು ಎನ್ನುವ ಮನಸ್ಥಿತಿ ಯಾವತ್ತೂ ಕೂಡ ಮಾಡೋದಿಲ್ಲ. ದುಡಿಯುವ ಜನ ಸಾಮೂಹಿಕವಾಗಿ ದುಡಿತಾರೆ, ಸಾಮೂಹಿಕವಾಗಿ ಹಬ್ಬ ಆಚರಣೆ ಮಾಡ್ತಾರೆ, ತಮ್ಮ ಮನೆಗಳಿಗೆ ಹಬ್ಬದ ದಿನ ಬೇರೆಯವ್ರಿಗೆ ಕರೆಸಿ ಊಟ ಹಾಕಿ ಸಂತೋಷ ಪಡ್ತಾರೆ, ಬೇರೆಯವರು ಕರೆದಾಗ ಅವ್ರ ಮನೆಗೆ ಹೋಗಿ ಸಂತೋಷ ಪಡ್ತಾರೆ. ಆ ರೀತಿಯ ಒಂದು ಕಳ್ಳು ಬಳ್ಳಿ ಸಂಬಂಧವನ್ನು ಇಟ್ಟುಕೊಂಡಂತ ದುಡಿಯುವ ಜನ ಶನೇಶ್ವರ ಎನ್ನುವ ದೇವರನ್ನು ಕೂಡ ತಮ್ಮ ಆಯ್ಕೆ ಮಾಡಿಕೊಂಡಿದ್ದಾರೆ. ಶನೇಶ್ವರನ ಬಗ್ಗೆ ಏನೇನೋ ಕಥೆಗಳಿದಾವೆ, ಶಾಡಿಸೇತ್ ಶನಿ ಹಾಗೆ ಹೀಗೆ ಅಂತ. ಅವೆಲ್ಲ ಕೆಲವರು ಸೃಷ್ಟಿ ಮಾಡಿದಂತ ಸುಳ್ಳು ಕಥೆಗಳು. ಶನೇಶ್ವರ ಒಬ್ಬ ಜನಪದರ ನಡುವೆ ಇರುವಂತ ಒಬ್ಬ ಗಣನಾಯಕ. ಶನೇಶ್ವರ ತಾನು ಬಾಳಿದಂತ ಜಾಗದಲ್ಲಿ ಎಲ್ಲವೂ ಸಮೃದ್ಧವಾಗಿರಬೇಕು, ಕಾಡು ಚೆನ್ನಾಗಿರಬೇಕು, ನೀರು ಹಾಳಾಗಬಾರದು, ಜನರು ಸಮೃದ್ಧಿಯಿಂದ ಇರಬೇಕು, ಜನರ ನಡುವೆ ಜಗಳ ಇರಬಾರದು, ಜನರು ಬೇರೆ ದುಶ್ಚಟಗಳಿಗೆ ಬಲಿಯಾಗಬಾರದು ಎಂದು ಹೇಳಿದಂತ ಒಬ್ಬ ಜನಪದರ ಗಣನಾಯಕ ಶನೇಶ್ವರ. ಹಾಗಾಗಿ ದುಡಿಯುವ ಜನ ಶನೇಶ್ವರನನ್ನ ತಮ್ಮ ದೇವರು ಎಂದು ಭಾವಿಸುವ ನಾಯಕನನ್ನ ದೇವರು ಎಂದು ಭಾವಿಸಿಕೊಂಡು ಅವರು ಆಯ್ಕೆ ಮಾಡಿಕೊಂಡ್ರು. ಅದು ಮುಂದುವರೆದ ಭಾಗವಾಗಿ ಈ ತರದ ಒಂದು ಶನೇಶ್ವರನಿಗೆ ಒಂದು ದೇವಸ್ಥಾನ, ಶನೇಶ್ವರನಿಗೆ ಒಂದು ಸಮುದಾಯ ಭವನ, ಹೀಗೆಲ್ಲ ಇರತ್ತೆ. ಅದ್ರ ಭಾಗವಾಗಿ ಇಲ್ಲೂ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ. ಇದು ಈ ತರದ ದೇವರು ಆಚರಣೆ ಬಹಳ ಮುಖ್ಯ. ಅದೇ ಹೊತ್ತಿನಲ್ಲಿ ನೀವು ಊರಿನ ಜನ ಈ ಒಂದು ದೇವರ ಹೆಸರಿನಲ್ಲಿ ಹೆಚ್ಚೆಚ್ಚು ಆರ್ಥಿಕವಾಗಿ ಸ್ವಾವಲಂಬನೆ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಆರ್ಥಿಕ ಸ್ವಾವಲಂಬನೆ ಅಂತಂದ್ರೆ ಹಬ್ಬ ಹರಿದಿನ ಅಥವಾ ಇನ್ಯಾವುದೋ ದೊಡ್ಡ ಜಾತ್ರೆ ಅಂತ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿಗಳನ್ನ ಅನಾವಶ್ಯಕವಾಗಿ ಖರ್ಚು ಮಾಡಬಾರದು. ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದಂಥ ಶಿಕ್ಷಣವನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ಕೂಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನನ್ನ ಮಗನು ಕೂಲಿ ಕೆಲಸ ಮಾಡುವ ಸಂದರ್ಭವನ್ನ ನಿರ್ಮಾಣ ಮಾಡಬಾರದು. ನಿಮ್ಮ ಮಕ್ಕಳಿಗೆ ಒಂದು ಅತ್ಯುತ್ತಮವಾದಂಥ ಶಾಲೆ, ಆ ಶಾಲೆಯಲ್ಲಿ ಅತ್ಯುತ್ತಮವಾದಂಥ ಶಿಕ್ಷಣವನ್ನ ಕೊಡಿಸುವ ಕೆಲಸ ಮಾಡಬೇಕು. ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಹೋಗುವವರು ಹೆಣ್ಣು ಮಕ್ಕಳು ಓದಬಾರದು ಅನ್ನುವ ಒಂದು ಮನಸ್ಥಿತಿಯನ್ನ
ಈ ಸಮಾಜ ನಮ್ಮ ನಡುವೆ ಬಿದ್ದಿದೆ. ಅಂಥ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಪೋಷಕರು ಮಾಡಬಾರ್ದು. ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಧನೆ ಮಾಡುತ್ತಿರುವ ಪಟ್ಟಿಯಲ್ಲಿ ಮಹಿಳೆಯರ ಸ್ಥಾನ ಬಹಳ ಪ್ರಮುಖವಾಗಿದೆ. ಅಂಬೇಡ್ಕರ್ ಅವರ ಫೋಟೋ ನಿಮ್ಮ ಮುಂದೆ ಇದೆ. ಅಂಬೇಡ್ಕರ್ ಅವರು ತಮ್ಮ ಜೀವನದುದ್ದಕ್ಕೂ ಅತಿ ಹೆಚ್ಚು ಕೆಲಸ ಮಾಡಿದ್ದು ಮಹಿಳೆಯರಿಗಾಗಿ. ಅವರು ಒಂದು ಮಾತು ಹೇಳ್ತಾರೆ, ಒಂದು ಸಮಾಜ ಎಷ್ಟು ಆರೋಗ್ಯವಾಗಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆ ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರ ಸ್ಥಿತಿ ಯಾವ ಥರ ಇದೆ ಅನ್ನೋದ್ರ ಮೇಲೆ ಆ ಸಮಾಜದ ಆರೋಗ್ಯ ತೀರ್ಮಾನ ಆಗತ್ತೆ ಅಂತ. ಹಾಗಾಗಿ ಏತಮ್ಮ ಹಿಂದೋಗು, ಬಾಲಾಡಕ್ಕೆ ಹಿಂದೋಗು, ಹಿಂದೆ ಹೋಗು, ಹೋಗು. ಅಲ್ಲ, ಅದು ಡಿಸ್ಟರ್ಬ್ ಆಗ್ತಾ ಇತ್ತು, ಅವನ ಮೇಲೆ ಹಾರಿಸ್ತಾ ಇದ್ನಲ್ಲ, ಹಂಗಾಗಿ ಅವನಿಗೆ ಬೇಜಾರು ಮಾಡಕ್ಕೆ ಹೇಳಿದ್ದಲ್ಲ. ಅಂಬೇಡ್ಕರ್ ಅವರು ಯಾವ ಮಟ್ಟಕ್ಕೆ ಶ್ರಮ ಪಡ್ತಾರೆ ಅಂತಂದ್ರೆ, ಈ ದೇಶದ ಮೊದಲ ಕಾನೂನು ಮಂತ್ರಿ ಅವರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಮೊದಲು ಪ್ರಧಾನಮಂತ್ರಿ ನೆಹರು ಆದರೆ ಈ ದೇಶದ ಮೊದಲ ಕಾನೂನು ಮಂತ್ರಿ ಅಂಬೇಡ್ಕರ್ ಅವರು. ಮಹಿಳೆಯರು ಇದು ತಿಳ್ಕೋಬೇಕು. ಮೊದಲ ಕಾನೂನು ಮಂತ್ರಿಯಾಗಿ ಅವರು ಭಾರತದ ಸಂಸತ್ತಿನಲ್ಲಿ, ಲೋಕಸಭೆ ಅಂತ ಹೇಳ್ತೀವಲ್ಲ ನಾವು, MP ಎಲೆಕ್ಷನ್ಗೆ ವೋಟ್ ಹಾಕ್ತೀವಲ್ಲ, MP ಅಂತ ಇದಾರಲ್ಲ, ಅವರು ಅಲ್ಲಿ ಹೋಗ್ತಾರಲ್ಲ, ಆ ಸಂಸತ್ನಲ್ಲಿ ಅವರು ಒಂದು ಮಸೂದೆಯನ್ನ, ಕಾಯ್ದೆಯನ್ನ ಮಂಡನೆ ಮಾಡ್ತಾರೆ. ಅದೇನಪ್ಪ ಕಾಯ್ದೆ ಅಂತಂದ್ರೆ, ಮಹಿಳೆಯರಿಗೆ ಆಸ್ತಿಯಲ್ಲಿ ಸಮಾನವಾದಂತ ಹಕ್ಕನ್ನ ಕೊಡಬೇಕು ಅಂತ. ಮಹಿಳೆಯರಿಗೆ ಮಕ್ಕಳಾಗದೇ ಇದ್ರೆ ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವ ಹಕ್ಕು ಕೊಡಬೇಕು ಅಂತ. ಮಹಿಳೆಯರು ಶಿಕ್ಷಣ ಪಡಿಬೇಕು ಅಂತ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಹಲವು ವರ್ಷಗಳ ಕಾಲ ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕಿರಲಿಲ್ಲ. ಆಗ ಅವರು ಮಹಿಳೆಯರಿಗೆ ಸಮಾನವಾದಂತ ಆಸ್ತಿಯಲ್ಲಿ ಹಕ್ಕು ಕೊಡಬೇಕು ಅಂತ ಕಾಯ್ದೆಯನ್ನು ಮಂಡನೆ ಮಾಡ್ತಾರೆ. ಅವಾಗ ಆಸ್ತಿ ಎಲ್ಲ ಆ ಕಾಲದಲ್ಲಿ ಯಾರ ಕೈಯಲ್ಲಿತ್ತು ನೀವೇ ಯೋಚನೆ ಮಾಡಿ. ನಮ್ಮಂತ ಶೂದ್ರರು, ದಲಿತರು, ದಮನಿತರು, ಆದಿವಾಸಿಗಳು, ಬುಡಕಟ್ಟುಗಳು, ಇವ್ರ ಕೈಯಲ್ಲಿ ಏನಾದ್ರು ಆಸ್ತಿ ಇತ್ತಾ? ನಾವೆಲ್ಲ ದುಡಿಯುವ ಜನ. ಅವಾಗೆಲ್ಲ ಆಸ್ತಿ ಇದ್ದಿದ್ದು ಬಲಾಢ್ಯ ಜಾತಿಗಳ ಕೈಯಲ್ಲಿ. ಏನಾದ್ರೂ ಆ ಕಾಯ್ದೆ ಏನಾದ್ರೂ ಜಾರಿಗೆ ಬಂದಿದ್ರೆ ಬಲಾಢ್ಯ ಜಾತಿಗಳ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕು ಸಿಕ್ತಿತ್ತು. ಆದ್ರೂ ಕೂಡ ಮುಂದೊಂದು ದಿನ ನಮ್ಮ ದಲಿತರಿಗೆ, ಶೂದ್ರರಿಗೆ, ದಮನಿತರಿಗೆ ಒಂದು ಸಣ್ಣ ಪುಟ್ಟ ಭೂಮಿ ಸಿಗ್ಬೋದು, ಸಣ್ಣ ಪುಟ್ಟ ಆಸ್ತಿ ಸಿಗ್ಬೋದು. ಆ ಆಸ್ತಿಯಲ್ಲಿ ಆ ಸಮುದಾಯದ ಹೆಣ್ಣು ಮಕ್ಕಳಿಗೆ ಸಮಾನವಾದ ಹಕ್ಕು ಸಿಗಲಿ ಅಂತ ಕಾನೂನನ್ನ ಜಾರಿ ತರಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಆ ಹೊತ್ತಿನ ಸಂಸದರಲ್ಲಿ ಇರ್ತಕ್ಕಂಥ ಎಲ್ಲ ಬಲಾಢ್ಯ ಸಂಸದರುಗಳು ಆ ಕಾನೂನನ್ನ ವಿರೋಧ ಮಾಡ್ತಾರೆ. ವಿರೋಧ ಮಾಡಿದಾಗ ಆ ಕಾನೂನಿಗೆ ಎರಡೇ ವೋಟ್ ಬೀಳುತ್ತೆ. ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರದು, ಇನ್ನೊಂದು ಜವಾಹರ್ಲಾಲ್ ನೆಹರು ಅವರದು. ಯಾವಾಗ ಈ ನೆಲದ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕು ಕೊಡ್ಲಿಕ್ಕೆ ನನಗೆ ಆಗ್ಲಿಲ್ಲ, ಆ ಕಾನೂನು ಮಂತ್ರಿ ಸ್ಥಾನ ಇದ್ದೇನೆ ನನಗೆ ತಗೊಂಡು ನಾನೇನ್ ಮಾಡಬೇಕು ಅಂತ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಂತ ಧೀಮಂತ ನಾಯಕ ಡಾಕ್ಟರ್ BR ಅಂಬೇಡ್ಕರ್. ಹಾಗಾಗಿ ಅವ್ರು ಹೇಳ್ತಾರೆ, ಲೈಬ್ರರಿಗೆ, ಗ್ರಂಥಾಲಯಕ್ಕೆ ಹೋದ್ರೆ ಕಣ್ಣು ತೆರೆಸುತ್ತೆ, ಎಲ್ಲೆಲ್ಲೋ ಯಾರ್ಯಾರೋ ದಿಕ್ಕು ತಪ್ಪಿಸುವ ಜನರ ಹತ್ರ ಹೋದ್ರೆ ಕಣ್ಣು ಮುಚ್ಕೊಂಡು ಕೂರ್ಬೇಕಾಗತ್ತೆ. ಹಾಗಾಗಿ ಹೆಚ್ಚೆಚ್ಚು ಓದಿ, ಹೆಚ್ಚೆಚ್ಚು ಮಕ್ಕಳಿಗೆ ಓದಿಸಿ, ಒಳ್ಳೆಯ ಭೂಮಿ, ಬಂಡವಾಳ, ಅಧಿಕಾರವನ್ನ ಪಡೆಯಿರಿ ಅಂತ. ಭೂಮಿ ಅಂದ್ರೆ ಗೊತ್ತಲ್ಲ, ನೀವೆಲ್ಲ ಉಳ್ತಿರಲ್ಲ, ಗದ್ದೆ ತೋಟಕ್ಕೆಲ್ಲ ಹೋಗ್ತಿರಲ್ಲ, ಅದು ಭೂಮಿ. ಬಂಡವಾಳ ಅಂತಂದ್ರೆ ಒಂದು ಮನೆ ಕಟ್ಟಲಿಕ್ಕೆ, ಒಂದು ಸಣ್ಣ ಒಂದು ಅಂಗಡಿ ಮಾಡ್ಲಿಕ್ಕೆ. ಈಗ ಮೈಕ್ನವರು ಹಾಕಿದಾರಲ್ವಾ, ಅವ್ರು ಕೆಲವೊಂದು ಬಂಡವಾಳ ಇದಕ್ಕೆ ಅದು ಮೈಕು, ಸ್ಪೀಕರು ಬಂತು, ಬಂಡವಾಳ. ಅಧಿಕಾರ ಅಂದ್ರೆ ಹೇಳ್ರಿ, ಈಗ ಸಾಗರದಲ್ಲಿ ಗೋಪಾಲಕೃಷ್ಣ ಬೇಳೂರು MLA ಆಗಿದ್ದಾರೆ, ಅದು ಅಧಿಕಾರ. ಇವರು ಹ್ಯಾಪ್ಕಾಮ್ಸ್ ನಿರ್ದೇಶಕರಾಗಿದ್ದಾರೆ, ಅದು ಅಧಿಕಾರ. ಅಂದ್ರೆ ನಮ್ಮ ಶೂದ್ರ ಸಮುದಾಯಕ್ಕೆ, ದಲಿತರಿಗೆ, ಆದಿವಾಸಿಗಳಿಗೆ, ಬುಡಕಟ್ಟುಗಳಿಗೆ, ಬಡವರಿಗೆ ಭೂಮಿ, ಬಂಡವಾಳ, ಅಧಿಕಾರ ಸಿಗಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡಿದಂಥ ಧೀಮಂತ
ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ರಾತ್ರಿ ಬೆಳಗ್ಗೆ ತನಕನೂ ಹೇಳ್ಬೋದು. ಆದರೆ ನೀವೆಲ್ಲರೂ ಕೂಡ ಶನೇಶ್ವರ ಜಾತ್ರೆಯ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದೀರಿ. ಇವತ್ತು ಇದಿಷ್ಟಕ್ಕೆ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಸಂಭ್ರಮ ಸಂಘಟನೆಗೆ ಇವೆಲ್ಲ ಬಹಳ ಮುಖ್ಯ. ಮತ್ತೊಮ್ಮೆ ಹೇಳ್ತೇನೆ, ಇವೆಲ್ಲದರ ಜೊತೆಗೆ ನೀವು ಸ್ವಾವಲಂಬಿಗಳಾಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ತಿಳ್ಕೋಬೇಕು, ಅದನ್ನು ನಿಮಗೆ ಬೇಕಾದಂಥ ತಗೋಬೇಕು, ತಗೊಂಡು ಅದನ್ನು ಬಳಸ್ಕೋಬೇಕು, ಚೆನ್ನಾಗಾಗಬೇಕು. ಆವಾಗ ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ವಿಶೇಷವಾದಂಥ ಗೌರವ. ಬಸವಣ್ಣ ಏನು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ವಾ, ಹಾಗೆ ಬಸವಣ್ಣನವರು ಅವರು ಒಬ್ಬರು ಮಹಿಳೆಯರನ್ನ ಸಮಾನವಾಗಿ, ಇನ್ನು 12ನೇ ಶತಮಾನದಲ್ಲಿ ಮಹಿಳೆಯರನ್ನ ಮತ್ತು ಶರಣೆಯರನ್ನ ಮಹಿಳೆಯರನ್ನು ಕೂಡ ಸಮಾನವಾಗಿ, ನಿನ್ನೆ ಅಷ್ಟೇ ಅಕ್ಕಮಹಾದೇವಿ ದಿನಾಚರಣೆ ಆಯಿತು, ಸಮಾನವಾಗಿ ನೋಡುವಂಥ ಮಹಾನ್ ಶರಣ ಬಸವಣ್ಣ ಅವರು ಒಂದು ಭಾಳ ಚೆನ್ನಾಗಿ ಹೇಳ್ತಾರೆ, ಇವೆಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಜನರನ್ನ ಶೋಷಣೆ ಮಾಡ್ತಿರುವ ಕಾಲದಲ್ಲಿ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕನಸವಯ್ಯ, ನಾನೇನು ಮಾಡಲಯ್ಯ, ನಾನು ಬಡವನಯ್ಯ ಅಂತ. ಅಂದರೆ ಇಡೀ ದೇಹವನ್ನೇ ನಾವು ಒಂದು ದೇವಸ್ಥಾನವಾಗಿ ಮಾಡ್ಕೋಬೇಕು, ಒಂದು ಆಧ್ಯಾತ್ಮವಾಗಿ ನೋಡ್ಕೊಬೇಕು, ಆ ನಿಟ್ಟಿನಲ್ಲಿ ಹೋಗಬೇಕು. ಮುಖ್ಯವಾಗಿ ಇಲ್ಲಿ ದೇವರು ಧರ್ಮದ ಹೆಸರಲ್ಲಿ ದಂಧೆ ಮಾಡುವ ಕೆಲವರೆಲ್ಲ ಇದ್ದಾರೆ. ಅವರು ಮಹಿಳೆಯರನ್ನೇ ಮುಖ್ಯವಾಗಿ ಟಾರ್ಗೆಟ್ ಮಾಡಿಕೊಂಡು ಅವರನ್ನು ದಿಕ್ತಪ್ಪಿಸ್ತಾರೆ. ಇಲ್ಲಿ ಯಾವುದೂ ಕೂಡ ಭವಿಷ್ಯ ಎಲ್ಲ ಇಲ್ಲ. ಇಲ್ಲಿ ಸೂರ್ಯನೇ ಸತ್ಯ, ಚಂದ್ರನೇ ಸತ್ಯ, ನಕ್ಷತ್ರಗಳೇ ಸತ್ಯ, ನೀರೇ ಸತ್ಯ, ಬೆಂಕಿಯೇ ಸತ್ಯ, ಗಾಳಿನೇ ಸತ್ಯ. ಅದರ ಮೇಲೆ ನಂಬಿಕೆ ಇಟ್ಕೊಂಡು ನಾವೆಲ್ಲ ಬದುಕಬೇಕು. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕೆಲಸಗಳಾಗಲಿ. ಅಶೋಕ್ ಬೀಳರವರೇ, ನಿಮಗೆ ನಾವೊಂದು ವಿನಂತಿ ಮಾಡ್ತೀನಿ. ಈ ಊರಿಗೊಂದು ಸಣ್ಣದೊಂದು ಸಮುದಾಯ ಭವನ ಬೇಕು ಕಣ್ರಿ, ಅಂಬೇಡ್ಕರ್ ಭವನ. ಅಂದರೆ ಇಲ್ಲೊಂದು ಸಣ್ಣದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆದರೂ ನನಗೆ ಆಗಂಗಾಗಬೇಕು. ಅದನ್ನು ಪಾಪ ಸಣ್ಣ ಪುಟ್ಟ ಮದುವೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ದಯಮಾಡಿ ನೀವು ಶಾಸಕರ ಗಮನಕ್ಕೆ ತಂದು ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಈ ಕೆಲಸ ಸಾಧ್ಯ ಆಗತ್ತೆ. ನೀವು ಕೂಡ ಇದೇ ಊರಿನವರು ಕೂಡ ಈ ಕೆಲಸ ಮಾಡಿಕೊಡ್ರಿ ಅಂತ ಊರಿನವರ ಪರವಾಗಿ ವಿನಂತಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯ ಬಂಧುಗಳೇ, 25ನೇ ವರ್ಷದ ಶ್ರೀ ಶನೇಶ್ವರ ಜಾತ್ರಾ ಮಹೋತ್ಸವ ಕೆಳದಿಪುರ ಇವರ ಒಂದು ಕೊನೆಯ ಸಮಾರೋಪ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಮೃತ್ಯುಂಜಯ ದೇಸಿ ಸ್ವಾಮಿಗಳು ಕೆಳದಿ ಮತ್ತು ಶ್ರೀ ಬಾದಾಮಿ ಮತ್ತು ಮಂಗಳೂರು ಗುರುಗಳೇ, ಹಾಗೂ ನಮ್ಮ ಪತ್ರಕರ್ತರು, ಸಹೋದರರು ಹಾಗೂ ವಕೀಲರಾದ ಅತ್ಯುತ್ತಮವಾಗಿ ಈಗಷ್ಟೇ ನಮ್ಮೆಲ್ಲರನ್ನು ಉದ್ದೇಶಿಸಿ ನಾವು ಅರ್ಥ ಮಾಡ್ಕೊಬೇಕು. ಅದನ್ನೆಲ್ಲ ನಮ್ಮ ಎದೆಗೆ ನಾಟಬೇಕು. ಆ ಪದಗಳು ಅವ್ರು ಏನು ಹೇಳಿದ್ದಾರೆ ಅದು ನಮ್ಮ ಎದೆಗೆ ನಾಟಬೇಕು. ಅಂಥ ಪದಗಳನ್ನ ಆಡಿದ ನಮ್ಮ ಹಿರಿಯರು ರಾಘಣ್ಣ ಅವರೇ, ಸುರೇಶ್ ಅವರೇ, ನಮ್ಮ ನಾರಾಯಣಪ್ಪನವರೇ, ರಮೇಶ್ ಅವರೇ, ನಮ್ಮ ಅಣ್ಣಪ್ಪನವರೇ, ನಮ್ಮ ಮನೋಜ್ ಕುಗ್ವೆ ಅವರೇ, ಹಾಗೂ ನನ್ನ ಕೆಳದಿಪುರದ ಎಲ್ಲ ನನ್ನ ತಾಯಂದಿರೇ, ಬಂಧುಗಳೇ, ಗ್ರಾಮಸ್ಥರೇ, ಬಂಧುಗಳೇ, ನಮ್ಮ ನಾಯಕರು ಸನ್ಮಾನ್ಯ ಗೋಪಾಲಕೃಷ್ಣ ಬೇಲೂರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು. ಆದರೆ ಅನ್ಯ ಕಾರ್ಯ ನಿಮಿತ್ತ ಅವರು ದಾವಣಗೆರೆಯಲ್ಲಿರೋದ್ರಿಂದ ಬರಲಿಕ್ಕಾಗಲಿಲ್ಲ. ಒಂದು ಕಾರ್ಯಕ್ರಮಕ್ಕೆ ನನಗೆ ಹೋಗಲೇಬೇಕು ಅಂತ ಹೇಳಿ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೂ ನನ್ನ ಪಕ್ಕದೂರು ನಮ್ಮ ರಗಣ, ಈ ಊರು ಹೆಂಗೆ ಅಂತ ಹೇಳಿದ್ರೆ ನಮ್ಮೂರಿಗೆ ಜಾಯಿಂಟ್ ಆಗಿರೋವಂಥವ್ರು. ಆ ಕಡೆಯಿಂದ ಮೊದಲು ಈ ಕಡೆ ಸ್ವಲ್ಪ ದೂರ ಆಗುತ್ತೆ. ಆ ಕಡೆಯಿಂದ ಬೇಲೂರು ಯಾವುದು ಕೆಳದಿಪುರ ಯಾವುದು ಅಂತ ಗೊತ್ತಾಗಲ್ಲ. ಭಾಳ ಖುಷಿ ಆಗುತ್ತೆ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಶನೇಶ್ವರ ದೇವರ ಒಂದು ಹೆಸರಲ್ಲಿ ಒಂದು ಹಬ್ಬದ ವಾತಾವರಣ, ಇಡೀ ಊರಲ್ಲೇ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಭಾಳ ಖುಷಿಯಾಗುತ್ತೆ. ಈ ಕ್ಷೇತ್ರ ಕೂಡ ನಮ್ಮ ಸಾಗರದಲ್ಲಿ ಇರುವಂಥ ಸಟೀಶ್ವರ ನಮ್ಮ ಕಂಚಿಗದ್ದೆ ಮತ್ತು ಕಂಚಿಕೈ ಕ್ಷೇತ್ರದ ದೊಡ್ಡ ಕ್ಷೇತ್ರವಾಗಿ ಬೆಳಿಬೇಕು. ಈ ಕ್ಷೇತ್ರದ ಮಹಿಮೆ ಇಲ್ಲಿ ನಮ್ಮ ಈ ಭಾಗದ ಜನರಿಗೆ ಮಾತ್ರ ಶನೀಶ್ವರನ ಮಹಿಮೆ ಗೊತ್ತಿದೆ. ಅಂದರೆ ಅದು ಈ ಮಹತ್ವ ಎಲ್ಲ ನಾಡಿಗೆ ಗೊತ್ತಾಗಬೇಕು. ಶನೇಶ್ವರ ಕಾಡ್ತಾನೆ ಅಂತ ಹೇಳ್ತಾರೆ. ಶನೇಶ್ವರ ಯಾವುದೇ ಕಾರಣಕ್ಕೂ ಕಾಡಲ್ಲ, ಆಶೀರ್ವಾದ ಮಾಡ್ತಾನೆ. ನಮ್ಮೆಲ್ಲರನ್ನ ಅತಿ ಹೆಚ್ಚು ಪ್ರೀತಿಯಿಂದ ರಾಘಣ್ಣ ಹೇಳ್ದಂಗೆ ನಮ್ಮನ್ನು
ಅತಿ ಹೆಚ್ಚು ಭಕ್ತರನ್ನ ಪ್ರೀತಿಯಿಂದ ನೋಡುವಂಥ ದೇವರುಗಳಲ್ಲಿ ಶನೇಶ್ವರ ಮಹಾರಾಜರು ಕೊಡೊಬ್ಬರು. ಆ ಶನಿ ನೀವು ಹೇಳಿದಲ್ಲ 7.7 ಪಂಚಮ ಶನಿ, ಆ ಸಮಯದಲ್ಲಿ ನಮಗೇನು ತೊಂದರೆಗಳಾಗಲ್ಲ, ಸ್ವಲ್ಪ ಕಷ್ಟಗಳು ಬರ್ಬೋದೇನೋ, ಬಟ್ ಸಮಸ್ಯೆಗಳು ಜೀವಹಾನಿಗಳು ಏನೂ ಆಗಲ್ಲ ಅಂತ ನಮಗೆಲ್ಲ ಪಾಂಡಿತ್ಯ ವಹಿಸೋರು ಹೇಳ್ತಾರೆ. ಹಾಗಾಗಿ ಶನೇಶ್ವರ ನಮ್ಮ ಜೀವನದ ಪ್ರಮುಖ ದೇವರುಗಳಾಗಿ ಕಾಣ್ತಾರೆ. ಹಾಗೂ ನಾವು ಕೇಳ್ಕೊಳ್ಳೋದಿಷ್ಟೇ, ದೇವರ ಧಾರ್ಮಿಕ ಜೊತೆಗೆ ಶೈಕ್ಷಣಿಕವಾಗಿ ನಾವು ಕೂಡ ಬೆಳಿಬೇಕಾಗುತ್ತೆ. ಯಾಕಂತ ಹೇಳಿದರೆ ನಾವು ತಪ್ಪು ತಿಳ್ಕೊಬೇಡಿ, ನಮ್ಮ ಹಣಬಣ ನಿಮ್ಮ ಏನು ನಮ್ಮ ದಲಿತರು ಅಂತ ಹೇಳಿ ನಾವು ಏನು ಹೇಳ್ತೀವಿ, ನಮ್ಮ ಸಹೋದರ ಕೇರಿಗಳಲ್ಲಿ ನಾವು ಶಿಕ್ಷಣವನ್ನು ಭಾಳ ಕಮ್ಮಿಯಾಗಿ ನೋಡ್ತೀವಿ. ಅದೇನಂತ ಗೊತ್ತಾಗಲ್ಲ. ಹೆಣ್ಮಕ್ಳು ಇವಾಗಿನ ದಿನಗಳಲ್ಲಿ ನಮ್ಮ ತಾಯಂದಿರಾಗಿರಲಿ ಅಥವಾ ಯಜಮಾನರಾಗಿರಲಿ ಮಕ್ಕಳನ್ನು ಓದಿಸುವಂಥ ಸಹೋದರ ಓದಿಸುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಗಂಡು ಮಕ್ಕಳು ಒಂದು SSLC ದಾಟಲ್ಲ, ಮೊಟಕುಗೊಳಿಸ್ಬಿಡ್ತು. ಅದು ನೀವೊಂದು ಈ ಸಮಾಜದ ಒಂದು ಛಲವಾದಿ ಆಗಿರಲಿ, ಅದು ನಮ್ಮ ಎಲ್ಲ ದಲಿತ ಸಂಘಟನೆಗಳು DS ಆಗಿರಲಿ, ಎಲ್ಲ ಕೂಡ ನೀವೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಶಿಕ್ಷಣಕ್ಕೆ ನಿಮಗೆ ತೆರೆದ ಅವಕಾಶಗಳಿದೆ. ಆ ಅವಕಾಶಗಳನ್ನು ನಾವು ಬಳಸ್ಕೊಳ್ಳೋಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿ ಆಗಬೇಕು. ಶಿಕ್ಷಣಕ್ಕೆ ನಾವು ಹೇಳಿದಂಗೆ ಅಂಬೇಡ್ಕರ್ ಅವರು ನಮ್ಮ ದೇವರು ಅಂತ ಪೂಜೆ ಮಾಡ್ತೀವಿ. ಆದರೆ ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡದೇ ಇದ್ರೆ ಅರ್ಥ ಇರಲ್ಲ. ಈಗ ನಾವು ಪಾಲನೆ ಮಾಡ್ಬೇಕಲ್ವಾ. ಅವ್ರು ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಟ್ಟಿದ್ರು. ನಾವೊಂದು ಸ್ಟೇಜ್ ಮೇಲೆ ನಿಂತು ಮಾತಾಡ್ತಿದ್ದೀವಿ, ಇಲ್ಲಿ ಕೂರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಎಲ್ಲ ಅಂಬೇಡ್ಕರ್ ಅವರೇ. ಅವರ ಒಂದು ಶಕ್ತಿಯಿಂದಾಗಿ ನಾವು ಒಂದು ಶಕ್ತಿಯುತರಾಗಿದ್ದೇವೆ, ಸ್ಟೇಜ್ ಮೇಲೆ ಕೂರ್ತಿದ್ದೀವಿ, ಮಾತಾಡ್ತೀವಿ, ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅವರ ಒಂದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಭಾಳ ಕಷ್ಟಕರವಾಗಿತ್ತು. ಅಂಬೇಡ್ಕರ್ ಅವರು ಈ ನಾಡಿಗೆ ನಮಗೆ ಸಿಗಲಿಲ್ಲ ಅಂತ ಹೇಳಿದರೆ ನಮ್ಮ ಸ್ಥಿತಿಗಳು ಭಾಳ ಹೀನಾಯ ಮಾಡ್ತಲೇ ಇರ್ತಿತ್ತು ರಾಗಣ. ಅದು ನಿಮಗೆ ಗೊತ್ತಿರೋಂಥ ವಿಚಾರನೇ. ಹಾಗಾಗಿ ನಾವು ಅತಿ ಹೆಚ್ಚು ನಾವು ಅದನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ಏನಂದ್ರೆ ಹೇಳಿದ್ರೆ ನಾವು ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡಬೇಕು. ಪ್ರತಿಯೊಬ್ಬರು ಕೂಡ ತಾಯಂದ್ರಿದಿರಲ್ಲಿ ನಿಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಶಿಕ್ಷಣಕ್ಕೆ ವಂಚಿತರನ್ನಾಗಿ ಮಾಡಿ